ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾಬು ಕಾಮರ್ಸ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಫ್ಟರ್ ಬಿ ಕಾಮ್ ವಾಟ್ ಅನ್ನೋ ಒಂದು ಟಾಪಿಕ್ ಮೇಲೆ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ವೆಂಕಟೇಶ್ ಬಾಬು ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ದಾವಣಗೆರೆ. ಹಾಗೆ ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮುಂದಿನ ನೋಟಿಫಿಕೇಷನ್ನ ಉಚಿತವಾಗಿ ಪಡೀರಿ. ಹಾಗೆ ಒಂದು ಲೈಕ್ ಇರಲಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ನನಗೆ ಪ್ರೇರಣೆ ಸಿಗುತ್ತೆ. ಸ್ನೇಹಿತರೆ, ಬಿ ಕಾಮ್ ವಿದ್ಯಾರ್ಥಿಗಳಿಗೆ ತುಂಬ ಅವಕಾಶಗಳಿದೆ ಅಂತ ತಿಳ್ಕೊಂಡು ನಾವು ಎಲ್ಲ ಮಕ್ಕಳು ಇವತ್ತು ಟ್ರೆಂಡು ಇತ್ತೀಚಿನ 20-30 ವರ್ಷಗಳಿಂದ ನೋಡ್ತಾ ಬಂದರೆ ವಿಶ್ವ ವಾಣಿಜ್ಯ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ನಮಗೆ ಇವತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ವಾಣಿಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅವಕಾಶಗಳು ತುಂಬ ಇದೆ. ಆದರೆ ಈ ಅವಕಾಶಗಳು ಇರೋದರಿಂದ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳು ತಮ್ಮ SLC ಆದ ನಂತರ PUCಯಲ್ಲಿ ಕಾಮರ್ಸ್ ತಗೊಳ್ತಾರೆ, PUC ಆದ ನಂತರ ಬಿ ಕಾಮ್ ತಗೊಳ್ತಾರೆ. ಆದರೆ ಬಿ ಕಾಮ್ ಆದ ನಂತರ ಮುಂದೆ ಏನು ಮಾಡ್ಬೋದು, ಯಾವ್ಯಾವ ಕೋರ್ಸ್ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಇದೆ, ಮತ್ತೊಂದು ಇಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರಲಿಕ್ಕಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ನಾನು ಆಫ್ಟರ್ ಬಿ ಕಾಮ್ ವಾಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ. ವಾಟ್ ಟು ಡೂ ಆಫ್ಟರ್ ಬಿ ಕಾಮ್ ಅನ್ನೋದಂತ ನಾವು ನೋಡೋದಾದರೆ, ಮಕ್ಕಳಲ್ಲಿ ತಲೆಗೆ ಬಂದ್ಬಿಡುತ್ತೆ ಬಿ ಕಾಮ್ ಆದ ನಂತರ ಏನು, ವಾಟ್ ಈಸ್ ಅವರ್ ನೆಕ್ಸ್ಟ್ ಕೋರ್ಸ್, ಐದರ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಪೋಸ್ಟ್ ಗ್ರಾಜ್ಯುಯೇಷನ್ ಆರ್ ಟು ಫೈಂಡ್ ಎ ಜಾಬ್, ಟು ಹಂಟ್ ಎ ಜಾಬ್. ಕೆಲಸ ಮಾಡಬೇಕು ಅಥವಾ ನಾವು ಮುಂದೆ ಹೈಯರ್ ಎಜುಕೇಷನ್ ಹೋಗಬೇಕು ಅಂತ. ಆದರೆ ಸ್ನೇಹಿತರೆ, ಕೆಲಸಕ್ಕೆ ಹೋಗ್ಬೇಕಂದ ತಕ್ಷಣ ಸಂಬಳದ ಯೋಚನೆ ಬರುತ್ತೆ, ಸ್ಯಾಲ್ರಿ ಯೋಚನೆ ಬರುತ್ತೆ, ಹೈ ಪೇಡ್ ಜಾಬ್ ಯಾವಾಗ ಸಿಗುತ್ತೆ ನಮಗೆ? ಅನ್ಲೆಸ್ ವಿ ಹ್ಯಾವ್ ಎ ಡಬಲ್ ಗ್ರಾಜ್ಯುಯೇಷನ್, ಅನ್ಲೆಸ್ ವಿ ಹ್ಯಾವ್ ಎ ಪೋಸ್ಟ್ ಗ್ರಾಜ್ಯುಯೇಷನ್. ಇಟ್ ಈಸ್ ನಾಟ್ ಈಸಿ ಟು ಫೈಂಡ್ ಹೈ ಪೇಯಿಂಗ್ ಜಾಬ್ಸ್ ಆರ್ ಬಿ ಕಾಮ್ ಸ್ಟೂಡೆಂಟ್ಸ್. ಬಿ ಕಾಮ್ ಸ್ಟೂಡೆಂಟ್ಸಿಗೆ ತುಂಬ ಒಳ್ಳೆ ಸಂಬಳ ಸಿಗ್ತಕ್ಕಂಥ ಕೆಲಸ ಸಿಗಲ್ಲ. ಹಾಗಾದರೆ ಏನು ಮಾಡಬೇಕು? ಅವರು ಈ ಕೆಲವೊಂದು ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ತುಂಬ ಹೈ ಪೇಡ್ ಜಾಬ್ ಸಿಗುತ್ತೆ. ಇವತ್ತು ಟ್ರೆಂಡ್ ಹೇಗಿದೆ, ಕಾರ್ಪೊರೇಟ್ ಸೆಕ್ಟರ್ಸು, ಮಲ್ಟಿನ್ಯಾಷನಲ್ ಕಂಪನೀಸು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಡೇ ಬೈ ಡೇ ಗ್ರೋತ್ ಆಗ್ತಿರೋದ್ರಿಂದ, ಟ್ರೇಡ್ ಆ್ಯಂಡ್ ಕಾಮರ್ಸು ಹೆಚ್ಚೆಚ್ಚು ಆಗ್ತಿರೋದ್ರಿಂದ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಕಡೆ ಕೆಲಸ ಸಿಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ನಾವು ಅಲ್ಗಳೆಯೋ ಹಾಗಿಲ್ಲ. ಆದರೆ ಹೈಯೆಸ್ಟ್ ಪೇಡ್ ಜಾಬ್ ಅಂತ ಕರಿತೀವಲ್ವ ನಾವು, ಕೈ ತುಂಬ ಸಂಬಳ, ಹ್ಯಾಂಡ್ಸಮ್ ಸ್ಯಾಲರಿ ಅನ್ನೋ ಕೆಲಸ ಸಿಗಬೇಕಾದ್ರೆ ಬಿ ಕಾಮ್ ನಂತರ ವಿದ್ಯಾರ್ಥಿಗಳು ಆಯ್ಕೆ ತುಂಬ ಇದೆ. ಅದರಲ್ಲಿ ಕೆಲವೊಂದಷ್ಟು ಆಯ್ಕೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಆಯ್ಕೆಗಳಲ್ಲಿ ಮೊದಲನೆಯದು, ನಾವು ಬಿ ಕಾಮ್ ಅಂದ ತಕ್ಷಣ, ಕಾಮರ್ಸ್ ಅಂದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲೂ ಬರ್ತಕ್ಕಂಥ ಕೋರ್ಸ್ ಯಾವುದು ಅಂದರೆ ಅದು ಚಾರ್ಟರ್ಡ್ ಅಕೌಂಟೆನ್ಸಿ. ಇದನ್ನು ನಾವು ಹೈಯೆಸ್ಟ್ ಪೇಡ್ ಜಾಬ್ ಇನ್ ಕಾಮರ್ಸ್ ಅಂತಾನು ಕರಿತೀವಿ. ಈ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಮಾಡೋದು ತುಂಬ ಸುಲಭ ಅಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಲ್ಲನ್ನೋದು ಸಿದ್ಧ. ಯಾಕಂದರೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇದ್ದರೆ, ತಾನು ಇದನ್ನು ಮಾಡಬಲ್ಲೆ ಅನ್ನೋ ನಂಬಿಕೆ ಇದ್ದರೆ, ದೃಢ ವಿಶ್ವಾಸ ಇದ್ದರೆ ಮಾತ್ರ ಈ ಕೋರ್ಸನ್ನು ತಗೊಳ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಈ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ಗೆ ಹೆಚ್ಚು ವ್ಯಾಲ್ಯೂ ಇರ್ತಕ್ಕಂಥದ್ದು ಎಲ್ಲ ಕಂಪನಿಗಳಲ್ಲಿ, ಪ್ರೈವೇಟ್ ಸೆಕ್ಟರ್ಸಲ್ಲಿ ಅಥವಾ ತಾನೇ ಓನಾಗಿ ಫರ್ಮ್ ನಡೆಸ್ತಕ್ಕಂಥದ್ದು. ಈ CA ಕಂಪ್ರೈಸಸ್ 3 ಸ್ಟೇಜಸ್. ಇಲ್ಲಿ 3 ಸ್ಟೇಜ್ ಇರುತ್ತೆ. ಒಂದು CPT, IPCC ಆ್ಯಂಡ್ CA ಫೈನಲ್ಸ್. ಅರೌಂಡ್ 3 ಇಯರ್ಸ್ ಕೋರ್ಸ್ ಇದು. ಬಿ ಕಾಮ್ ಆದ ನಂತರ ಮಕ್ಕಳು 3 ಇಯರ್ಸ್ ಕಂಪ್ಲೀಟ್ ಆಗಿ ದಿನದ 10ರಿಂದ 12 ಗಂಟೆ ನೀವು CA ಕೋರ್ಸಿಗೆ ಟೈಮ್ನ ಸ್ಪೆಂಡ್ ಮಾಡಿದರೆ, ಯಾವುದೇ ಸೋಷಿಯಲ್ ಮೀಡಿಯಾಗಳು ಇಲ್ಲದೆ ನೀವು ಕಂಪ್ಲೀಟಾಗಿ ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಮುಂದೊಂದು ದಿನ CA ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆವರೇಜ್ ಸ್ಯಾಲ್ರಿ ಆಫ್ CA ಗ್ರಾಜ್ಯುಯೇಟ್ಸ್ ಈಸ್ rupees ಆವರೇಜ್ 7 lakh per annum. ಇತ್ತೀಚಿನ ವರದಿಗಳ ಪ್ರಕಾರ 7 ಲಕ್ಷ ಆವರೇಜ್ ಸ್ಯಾಲ್ರಿ CA ಸಿಗುತ್ತೆ. ಹಾಗೆ ಏನು ಕೆಲಸ ಮಾಡ್ತಾರೆ ಇವರು CA ಅವರು? ಎಲ್ಲೆಲ್ಲಿ ಮಾಡ್ತಾರೆ? ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮಾಡ್ತಾರೆ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ಮಾಡ್ತಾರೆ, ಅವಕಾಶಗಳಿದೆ. ಆಡಿಟಿಂಗ್ ಫರ್ಮ್ಸಲ್ಲಿ ಅವಕಾಶ ಇದೆ, ಫಿನಾನ್ಸ್ ಕಂಪನೀಸಲ್ಲಿ ಅವಕಾಶ ಇದೆ, ಲೀಗಲ್ ಫರ್ಮ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ, ಬ್ರೋಕಿಂಗ್ ಫರ್ಮ್ಸಲ್ಲಿ, ಪೇಟೆಂಟ್ ಫರ್ಮ್ಸಲ್ಲಿ, ಇನ್ವೆಸ್ಟ್ಮೆಂಟ್ ಹೌಸ್, ಕಾಪಿರೈಟ್ಸ್ ಜೊತೆಗೆ ಇವರು ತಮ್ಮದೇ ಆಗಿರ್ತಕ್ಕಂಥ ಓನ್ ಫರ್ಮ್ಸ್ ನಡೆಸ್ಬೋದು. ಟ್ಯಾಕ್ಸ್ ಅಡ್ವೈಸರ್ ಆಗಿ, ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಕೂಡ ಇವರು ಕಾರ್ಯನಿರ್ವಹಿಸ್ಬೋದು. ಅದರಿಂದ ತಮ್ಮ ಜೀವನ ಮಟ್ಟನ ತುಂಬ ಉತ್ಕೃಷ್ಟ ರೀತಿಯಲ್ಲಿ ನಡೆಸ್ಬೋದು. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿಗಳು ನೀವು www.icai.org ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲು ಚಾರ್ಟ್ ಅಕೌಂಟೆನ್ಸಿ ಕೋರ್ಸ್ ಬಗ್ಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇನ್ನು ಎರಡನೇ ಕೋರ್ಸ್ ನೋಡೋಣ, ನಾವು ಏನು ಮಾಡ್ಬೋದು ಮಕ್ಕಳು? ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MBA
ಇತ್ತೀಚಿನ ದಿನಗಳಲ್ಲಿ ಮತ್ತೆ ಬೂಮಿಂಗಲ್ಲಿ ಬರ್ತಾ ಇದೆ ಕೋರ್ಸು. ಈ ಹಿಂದೆ ಒಂದು 3-4 ವರ್ಷಗಳಿಂದ ಅದಕ್ಕೆ ಯಾವುದೇ ಡಿಮ್ಯಾಂಡ್ ಕಡಿಮೆ ಇರಲಿಲ್ಲ, ಕಡಿಮೆ ಆಗ್ತಾ ಇತ್ತು. ಆದರೂ MBA ಕೋರ್ಸು ಮಕ್ಕಳಲ್ಲಿ, BCom ಆದ ಮಕ್ಕಳಲ್ಲಿ ಬೇಗ ನಾನು MBA ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ MBA ಕೋರ್ಸ್ ಕೂಡ ಹಾಗೆ ಏನು ಕಲಿಬೋದು ಅಂದರೆ, MBAದಲ್ಲಿ ಸ್ಪೆಷಲೈಸೇಷನ್ ಇರುತ್ತೆ, HR ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, ಫಿನಾನ್ಸ್ ಇರುತ್ತೆ. ಈ ಸ್ಪೆಷಲೈಸೇಷನ್ ಇರೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಅದು ಸ್ಪೆಷಲೈಸ್ಡ್ ಜಾಬಿಗೆ ಅನುಕೂಲ ಆಗುತ್ತೆ. ಕಂಪ್ನೀಸಲ್ಲಿ ಅದೇ ಸ್ಪೆಷಲಿಸ್ಟ್ ಅಂತಾನೆ ತಗೋಬಹುದು. MBAಗೆ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಇದೆ. IIM ಅಂತ ಕರಿತೀವಿ ನಾವು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸಲ್ಲಿ ನಿಮಗೆ ಸೀಟ್ ಸಿಕ್ಕು ನೀವು MBA ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಒಂದು ಕಂಪನಿಯಲ್ಲಿ ಮಿನಿಮಮ್ ಪ್ಯಾಕೇಜ್ 10ರಿಂದ 15 ಲಕ್ಷದವರೆಗೂ ಪ್ಯಾಕೇಜ್ ಸಿಗುತ್ತೆ ವರ್ಷಕ್ಕೆ. ಅದಕ್ಕೆ ನೀವು ಎಂಟ್ರಿ ತೊಗೋಬೇಕಾದ್ರೆ BCom ಹಂತದಲ್ಲೇ ನೀವು CAT ಎಕ್ಸಾಮ್ ಬರೀಬೇಕಾಗತ್ತೆ. ಹಾಗೆ KMAT ಎಕ್ಸಾಮ್ ಇರುತ್ತೆ, ಕರ್ನಾಟಕ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇದನ್ನು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ, ಸರ್ಕಾರಿ ಕಾಲೇಜಲ್ಲಿರ್ತಕ್ಕಂಥ MBA ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದು ಈ ವರ್ಷ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ವರ್ಷ ಎಕ್ಸಾಮ್ ನಡೆಸ್ತಾರೆ. ಈ ಮುಂದಿನ ದಿನಗಳಲ್ಲಿ ಆ ಎಕ್ಸಾಮ್ ಬರುತ್ತೆ. ಅದನ್ನು ನೀವು ಅಪ್ಲೈ ಮಾಡಿ ಅಲ್ಲಿ ಕೂಡ ನೀವು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು MBA ಕೋರ್ಸ್ನ ಮಾಡ್ಬೋದು. ಈಗ ಒಳ್ಳೆ ಪ್ರೊಫೆಷ್ನಲ್, ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ನೀವು MBA ಮಾಡಿದ್ದೀರಿ ಅಂದರೆ ನಿಮಗೆ ತುಂಬ ಒಳ್ಳೆ ಸಂಬಳ ಸಿಗುತ್ತೆ. ವರ್ಷಕ್ಕೆ ಸುಮಾರು ಆವ್ರೇಜ್ 7.2 ಲಕ್ಷ ಪ್ರತಿ ವರ್ಷ. ನೀವು ಟಾಪ್ MBA ಕಾಲೇಜಸ್ ಯಾವುದೊಂದು ಐಡೆಂಟಿಫೈ ಮಾಡಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ www.shiksha.com MBA ಅಂತ ನೀವು ಟೈಪ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ತುಂಬ ಲೀಸ್ಟ್ ಸಿಗುತ್ತೆ. ಆ ಕಾಲೇಜ್ ಪ್ಲೇಸ್ಮೆಂಟ್ಸ್, ಕಾಲೇಜ್ ಡೀಟೇಲ್ಸ್ ನೋಡಿಬಿಟ್ಟು ನೀವು ಕಾಲೇಜ್ನ ಕೌನ್ಸಿಲಿಂಗಲ್ಲಿ ಚೂಸ್ ಮಾಡ್ಬೋದು. MBA ಒನ್ ಆಫ್ ದ ಮಾಸ್ಟರ್ ಪ್ರೊಫೆಷನಲ್ ಕೋರ್ಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ ಆಫ್ಟರ್ ದೇರ್ BCom. ಕಂಪನಿ ಸೆಕ್ರೆಟರಿ. ಈ ಕಂಪನಿ ಸೆಕ್ರೆಟರಿ ಕೋರ್ಸ್ ಕೂಡ ಒಂಥರ ಚಾರ್ಟ್ ಅಕೌಂಟೆನ್ಸಿ ಕೋರ್ಸ್ ಇರೋ ಥರನೇ. ಚಾರ್ಟ್ ಅಕೌಂಟೆನ್ಸಿ ಆ್ಯಂಡ್ ಕಂಪನಿ ಸೆಕ್ರೆಟರಿ ಆರ್ ಒನ್ ಆ್ಯಂಡ್ ದ ಸೇಮ್ ಕೋರ್ಸ್. ಇಲ್ಲಿ ಕಂಪನಿ ಸೆಕ್ರೆಟರಿ ಲೀಗಲ್ ಲಾ, ರೆಗ್ಯುಲೇಷನ್ಸ್, ಕಾರ್ಪೊರೇಟ್ ಲಾ, ಬಿಸ್ನೆಸ್ ಲಾ, ಮರ್ಕೆಂಟೈಲ್ ಲಾ, ಟ್ಯಾಕ್ಸ್ ಲಾ ಆ್ಯಂಡ್ ಅದರ್ ಲಾಸ್, ಬೇರೆ ಬೇರೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಕಂಪನಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದು 3 years ಕೋರ್ಸ್. ಇಲ್ಲಿ ಫೌಂಡೇಶನ್ ಕೋರ್ಸ್ ಇರುತ್ತೆ, ಇಂಟರ್ಮೀಡಿಯೇಟ್ ಮತ್ತು ಫೈನಲ್, ಈ ರೀತಿ 3 ಸ್ಟೆಪ್ ಇರುತ್ತೆ. 3 ಸ್ಟೆಪ್ ನೀವು ಕ್ಲಿಯರ್ ಮಾಡಿದರೆ CS ಆಗ್ತೀರಾ. ಈ CSಗೂ ಕೂಡ ತುಂಬ ಡಿಮ್ಯಾಂಡ್ ಇರೋದ್ರಿಂದ 4ರಿಂದ 10 ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ. ಆದರೆ ನೆನಪಿರಲಿ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೂಡ ನೀವು ಸಾಮಾನ್ಯವಾಗಿ BCom ಓದಿದಾಗೋ ಅಥವಾ BA ಕೋರ್ಸಿಗೆ ಓದಂಗೆ ಬೇರೆ ಜನರಲ್ ಕೋರ್ಸಿಗೆ ಓದೋ ರೀತಿ ಓದಿದರೆ ಕಂಪನಿ ಸೆಕ್ರೆಟರಿ ಚಾರ್ಟ್ ಅಕೌಂಟೆನ್ಸಿ ಕೋರ್ಸ್ನ ಪಾಸ್ ಮಾಡಲಿಕ್ಕಾಗಲ್ಲ. ಮಿನಿಮಮ್ 8 to 10 hours ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಟೈಮ್ನ ಈ ಕಂಪನಿ ಸೆಕ್ರೆಟರಿ ಕೋರ್ಸ್ಗೆ ಮುಗಿಸ್ಬೇಕಾದ್ರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಇಂಡಿಯಾ ವೆಬ್ಸೈಟಿಗೆ ಹೋದರೆ www.icsi.edu ವೆಬ್ಸೈಟಿಗೆ ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಮುಂದಿನ ಕೋರ್ಸ್ ಮಾಸ್ಟರ್ ಆಫ್ ಕಾಮರ್ಸ್. ಮಾಸ್ಟರ್ ಆಫ್ ಕಾಮರ್ಸ್ ಕೇಳಲಿಕ್ಕೆ ತುಂಬ ಹಿತ ಅನಿಸೋ ವರ್ಡು ಮಾಸ್ಟರ್ ಆಫ್ ಕಾಮರ್ಸ್. BCom ಆದ ನಂತರ ಇತ್ತೀಚಿನ ದಿನಗಳಲ್ಲಿ BCom ಆದಮೇಲೆ ಏನು ಅಂತ ಕೇಳಿದ ತಕ್ಷಣ ಮಕ್ಕಳು ಹೇಳ್ತಾರೆ MCom ಅಂತ. MCom ಇವತ್ತಿನ ಆವ್ರೇಜ್ ನಾವು ನೋಡೋದಾದರೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಿಂದ ಮಿನಿಮಮ್ 600ರಿಂದ 800 ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ದಾರೆ ಪ್ರತಿ ವರ್ಷ. ಯಾಕೆ ಮಾಸ್ಟರ್ ಆಫ್ ಕಾಮರ್ಸ್ ಕೋರ್ಸ್ನ ಇವತ್ತು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ತಾರೆ? ವಿದ್ಯಾರ್ಥಿಗಳಲ್ಲಿ BCom ನಂತರ ರೆಗ್ಯುಲರ್ ಕೋರ್ಸ್ ಏನು MCom ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಇರುತ್ತೆ, ಈಸಿ ಆಗುತ್ತೆ. BCom ಇರ್ತಕ್ಕಂಥ ಕೋರ್ಸ್ನ ಅಪ್ಡೇಟ್ ವರ್ಷನ್ ನಮಗೆ ಮುಂದೆ ಅದರಲ್ಲಿ ಸಿಗೋದ್ರಿಂದ. ಹಾಗಾಗಿ ಈ ಮಾಸ್ಟರ್ ಆಫ್ ಕಾಮರ್ಸ್ ಕೋರ್ಸ್ನ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದರೂ ಆಯ್ಕೆ ಮಾಡಿ, ಭಾರತದ ಯಾವುದೇ ವಿಶ್ವವಿದ್ಯಾನಿಲಯಗಳು ಕೂಡ ಆಯ್ಕೆ ಮಾಡಿ ಅವರು ಪಡಿಬಹುದು. ಸಾಮಾನ್ಯವಾಗಿ ಆಯಾ ವಿದ್ಯಾರ್ಥಿಗಳು ಆಯಾ ವಿಶ್ವವಿದ್ಯಾನಿಲಯಗಳಲ್ಲೇ MCom ಕೋರ್ಸ್ನ ಮಾಡ್ತಾರೆ. ಒಂದಿಷ್ಟು ವಿದ್ಯಾರ್ಥಿಗಳು ಬೇರೆ ವಿಶ್ವವಿದ್ಯಾನಿಲಯಕ್ಕೆ ಹೋಗೋದು. ಎಲ್ಲ ವಿಶ್ವವಿದ್ಯಾನಿಲಯಗಳು MCom ಕೋರ್ಸ್ನ ಆಫರ್ ಮಾಡುತ್ತೆ. MCom ಕೋರ್ಸ್ ಯಾವುದಕ್ಕೆ ಮಾಡ್ತಾರೆ? MCom ಆದ ನಂತರ ಏನು ಮಾಡ್ಬೋದು? MCom ಆದ ನಂತರ ಸಾಮಾನ್ಯವಾಗಿ ಟೀಚಿಂಗ್ ಪ್ರೊಫೆಷನ್ಗೆ ನಾವು ಎಂಟ್ರಿ ಕೊಡಬೇಕಾಗತ್ತೆ. ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕಾದ್ರೆ UGC ಅವರು ಕಂಡಕ್ಟ್ ಮಾಡ್ತಕ್ಕಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಕಂಡಕ್ಟ್ ಮಾಡ್ತಕ್ಕಂಥ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಆಗಿರಬೇಕು, ಅಥವಾ ರಾಜ್ಯ ಸರ್ಕಾರದವರು ಕಂಡಕ್ಟ್ ಮಾಡ್ತಕ್ಕಂಥ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ನ ಕ್ಲಿಯರ್ ಮಾಡಿದರೆ ನೀವು ಟೀಚಿಂಗ್ ಪ್ರೊಫೆಷನ್ಗೆ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ಬೋದು. ಇದಲ್ಲದೆ ಟೀಚಿಂಗ್ ಅಲ್ಲದೆ MCom ವಿದ್ಯಾರ್ಥಿಗಳಿಗೆ ಬೇರೆ ಅವಕಾಶಗಳಿಲ್ಲ ಅಂತೆಲ್ಲ, ಸುಮಾರು ಅವಕಾಶಗಳಿದೆ. ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್ಸಲ್ಲಿ ಅವರಿಗೆ ಆಗ್ತಕ್ಕಂಥ ಸ್ಪೆಷಲೈಸ್ಡ್ ಅವಕಾಶಗಳಿದೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಕೂಡ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ MComನ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಆಯಾ ಹುದ್ದೆಗಳಿಗೆ
ಎಮ್.ಕಾಮ್ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆಯ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದ್ರೆ ಅವರು ಕೂಡ ರಾಜ್ಯ ಸರ್ಕಾರದಲ್ಲಿ ಅಕೌಂಟಿಂಗ್ ಏರಿಯಾದಲ್ಲಿ ಕೆಲಸ ಮಾಡ್ಬೋದು. ಅವರೇಜ್ ಸ್ಯಾಲ್ರಿ ಫಾರ್ ಎಮ್.ಕಾಮ್ ಗ್ರಾಜ್ಯುಯೇಟ್ಸ್, ನಾನು ಹೇಳ್ತಾ ಇರೋದು ಈ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ 3.7 ಲ್ಯಾಕ್ ಟು 4 ಲ್ಯಾಕ್ ಅಂತ ಹೇಳ್ಬೋದು. ಆದರೆ ನೆನಪಿರಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಈಗ 7ನೇ ವೇತನ ಆದ ಪ್ರಕಾರ 65,000 ರಿಂದ 70,000 ಪ್ರತಿ ತಿಂಗಳು. ಅಂದರೆ ಯೋಚನೆ ಮಾಡಿರಿ, ಒಂದು ವರ್ಷಕ್ಕೆ 8.4 ಲ್ಯಾಕ್ಸ್. Chartered Financial Analyst. Next option for BCom students is Chartered Financial Analyst. The Chartered Financial Analyst is a globally recognized professional designation offered by the CFA Institute. ಆಲ್ ಓವರ್ ದ ವರ್ಲ್ಡ್ 173ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿದೆ ಈ ಪ್ರೊಫೆಷನ್ನು. ಜನರಲಿ ದ CFA ಕೋರ್ಸ್ ಡ್ಯೂರೇಷನ್ ಇಸ್ 2.5 years ಆ್ಯಂಡ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 3 stages. 3 ಸ್ಟೇಜ್ನ ಆದ ನಂತರನೇ ಈ ನಾವು ಪಾಸ್ ಆಗ್ಲಿಕ್ಕೆ ಸಾಧ್ಯ. ಇದರ ಆವರೇಜ್ ಸ್ಯಾಲ್ರಿ ಅರೌಂಡ್ 6.6 ಲ್ಯಾಕ್ ಪರ್ annum. ಹೆಚ್ಚಿನ ಮಾಹಿತಿಗಾಗಿ ನೀವು CFAI ಇನ್ಸ್ಟಿಟ್ಯೂಟ್ಗೆ ನೀವು ಭೇಟಿ ಕೊಟ್ಟರೆ ಗೂಗಲಲ್ಲಿ ಡೆಫಿನೆಟ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. www.cfainstitute.org. ಬ್ಯಾಚುಲರ್ ಆಫ್ ಎಜುಕೇಷನ್ B.Ed ಕೋರ್ಸ್. ಇತ್ತೀಚಿನ ದಿನಗಳಲ್ಲಿ B.Ed ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಬಂದಿದೆ. ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟಿಗೆ, PU ಕಾಲ್ ಲೆಕ್ಚರ್ಸಿಗೆ ಅಪಾಯಿಂಟ್ ಆಗಬೇಕಾದ್ರೆ ಮಕ್ಕಳು ತಮ್ಮ ಗ್ರ್ಯಾಜುಯೇಷನ್ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆಗೆ B.Ed ಕಂಪಲ್ಸರಿ ಮಾಡಿದ್ರಿಂದ ಅವಕಾಶ ಇದೆ. ಇದುವರೆಗೂ ಇದು 1 year ಕೋರ್ಸ್ ಇತ್ತು, ಈಗ 2 years ಅಂದರೆ 4 semester ಕೋರ್ಸ್ ಆಗಿದೆ. ನಾಲೆಡ್ಜ್ ದಟ್ ಯು ಹ್ಯಾವ್ ಅಕ್ವೈರ್ಡ್ ಆಸ್ ಎ BCom ಸ್ಟೂಡೆಂಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಯುವರ್ ಪ್ರೊಫೆಷನ್ ಆಸ್ ಎ ಲೆಕ್ಚರರ್ ಆರ್ ಟೀಚರ್. ನಿಮ್ಮ BCom ಪ್ರೊಫೆಷನ್ಗೆ ಏನು ನಾಲೆಡ್ಜ್ ಬಂದಿರುತ್ತೆ ಅದನ್ನು ಮುಂದಿನ B.Ed ಕೋರ್ಸ್ಗಳಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಟೀಚರ್ಸ್ ಆಗಲಿಕ್ಕೆ ಏನು ಬೇಕೋ, ಅದೇ ಅಕಾಡೆಮಿಷಿಯನ್ ಆಗಲಿಕ್ಕೆ ಏನು ಬೇಕೋ ಆ ರೀತಿ B.Ed ಕೋರ್ಸ್ ಟೀಚರ್ ಮಾಡಿರ್ತಾರೆ. ಇದು ಕೂಡ CET ಮೂಲಕ, ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ನಡೆಯುತ್ತೆ. ಈಗ ಕಾಲ್ ಮಾಡಿದಾಗ ನೀವು ಅಪ್ಲೈ ಮಾಡಿದರೆ ನಿಮಗೆ ನಿಮ್ಮ CET ರ್ಯಾಂಕಿಂಗ್ ಪ್ರಕಾರ ಒಳ್ಳೊಳ್ಳೆ ಕಾಲೇಜ್ ಸಿಗುತ್ತೆ. ನೀವು ಕೋರ್ಸ್ ಮುಗಿಸಿದ ತಕ್ಷಣ ಹೈಸ್ಕೂಲ್ ಟೀಚರ್ ಆಗ್ಬೋದು ಅಥವಾ PU ಕಾಲೇಜಿಗೆ ಲೆಕ್ಚರರ್ ಆಗ್ಬೋದು. ಆದರೆ B.Ed ಜೊತೆಗೆ ನಿಮ್ಮ PG ಇದ್ದರೆ, M.Com ಇದ್ದರೆ ನೀವು PU ಕಾಲೇಜ್ ಲೆಕ್ಚರರ್ ಆಗ್ಬೋದು. ತುಂಬ ಬ್ಯಾಚುಲರ್ ಆಫ್ ಎಜುಕೇಷನ್ ಸಬ್ಜೆಕ್ಟ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಇಟ್ ಇನ್ಕ್ಲೂಡ್ಸ್ ದ ಕೋರ್ಸ್ ವರ್ಕ್ ಇನ್ ಪೆಡಗಾಗಿ, ಎಜುಕೇಷನಲ್ ಸೈಕಾಲಜಿ ಇರುತ್ತೆ, ಎಜುಕೇಷನಲ್ ಪಾಲಿಸಿ, ಲೀಡರ್ಶಿಪ್, ಹೌ ಟು ಯೂಸ್ chalk, how to use blackboard, how to make pupils to learn, how to motivate, how to make use of the classrooms, and also special education, curriculum development and lesson planning, and ICT usage in the classrooms. ಇಷ್ಟು ಕೋರ್ಸು ಟೀಚರ್ಸಿಗೆ ಏನು ಬೇಕು ಅದನ್ನು B.Ed ಅಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ತುಂಬ ಒಳ್ಳೆಯ ಕೋರ್ಸು. ಇದುವರೆಗೂ ಖಾಸಗಿ ಕಾಲೇಜುಗಳಲ್ಲಿ B.Ed ಇತ್ತು. ಈ ವರ್ಷ ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರದವರು ಸರ್ಕಾರಿ ಕಾಲೇಜುಗಳಲ್ಲಿ, ರಾಜ್ಯದ 34 ಸರ್ಕಾರಿ ಕಾಲೇಜುಗಳಲ್ಲಿ B.Ed ಕೋರ್ಸ್ನ ಆರಂಭ ಮಾಡಿದ್ದಾರೆ. ಈ ವರ್ಷದಿಂದ ಅಡ್ಮಿಷನ್ಸ್ ಆಗುತ್ತೆ. ಇದರ ಉಪಯೋಗ ನೀವೆಲ್ಲ ತಗೊಂಡ್ರೆ ಮುಂದೆ ನೀವು ನಿಮ್ಮ ಕ್ಯಾರಿಯರ್ನ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್. ನಾನು ರೆಗ್ಯುಲರ್ ಕೋರ್ಸ್ ಓದಲ್ಲಪ್ಪ, ನನಗೇನೋ ಒಂದು ಹೊಸ ಐಡಿಯಾ ಇದೆ, ನಂದು ಇನೋವೇಷನ್ ಇದೆ, ಕ್ರಿಯೇಟಿವಿಟಿ ಇದೆ ಅನ್ನೋರಿಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ತುಂಬ ಅನುಕೂಲ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು, ಮಲ್ಟಿನ್ಯಾಷನಲ್ ಕಂಪನಿಯವರು ಅದನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಒಂದು ಕೋರ್ಸ್ ಇದು. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸು ಕಾಮನ್ ಆಗಿ 3 ರಿಂದ 11 ತಿಂಗಳ ಕೋರ್ಸ್ ಇರುತ್ತೆ. ಕೆಲವೊಂದು ಕೋರ್ಸು 3 ತಿಂಗಳು ಇರುತ್ತೆ, ಕೆಲವೊಂದು ಕೋರ್ಸು 11 ತಿಂಗಳು ಇರುತ್ತೆ, ಕೆಲವೊಂದು ಕೋರ್ಸು 6 ತಿಂಗಳು. ಹೀಗೆ ಡಿಪೆಂಡ್ಸ್ ಆನ್ ದ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ಮೆನಿ ಮಲ್ಟಿನ್ಯಾಷನಲ್ ಕಂಪನೀಸ್ ಆ್ಯಂಡ್ ಆಲ್ಸೋ ದ ಡೊಮೆಸ್ಟಿಕ್ ಕಂಪನೀಸ್ ಆರ್ ಹೈರಿಂಗ್ digital marketing experts. For what they are hiring, what type of jobs they are offering to them: marketing executives, digital marketing manager, social media marketing experts, ಕಂಟೆಂಟ್ ರೈಟರ್ ಅಡ್ವರ್ಟೈಸ್ಮೆಂಟಿಗೆ ಕಂಟೆಂಟ್ ಬರೀತಕ್ಕಂಥದ್ದು, ಪ್ರೊಡಕ್ಟಿಗೆ ಕಂಟೆಂಟ್ ಬರೀತಕ್ಕಂಥದ್ದು, ಟ್ಯಾಗ್ಲೈನ್ ಬರೀತಕ್ಕಂಥದ್ದು, ಪ್ರೊಡಕ್ಟ್ನ ಕಸ್ಟಮರ್ಸಿಗೆ ರೀಚ್ ಆಗೋ ರೀತಿಯಲ್ಲಿ ನೀವು ಹೊಸತನನ ಉಪಯೋಗ ಮಾಡ್ಕೊಂಡು ನಾವು ಕಂಟೆಂಟ್ ರೈಟರ್ ಕರಿತೀವಿ. ಸರ್ಚ್ ಎಂಜಿನ್ ಮಾರ್ಕೆಟರ್ ಆ್ಯಂಡ್ ಮಚ್ ಮೋರ್. ಈ ಥರದ ಬೇರೆ ಬೇರೆ ಕ್ರಿಯೇಟಿವ್ ನಾಲೆಡ್ಜ್ ಇರ್ತಕ್ಕಂಥ ಕೆಲಸಗಳಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಮಲ್ಟಿನ್ಯಾಷನಲ್ ಕಂಪ್ನಿಯವರು. ಅದಕ್ಕೆ ಸಂಬಂಧಪಟ್ಟಂತೆ ನೀವು www.upgrade.com, www.mica.ac.in, www.oracle.com ಈ ವೆಬ್ಸೈಟ್ಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಬಗ್ಗೆ ಡೀಟೇಲ್ ಇರುತ್ತೆ. ನಿಮ್ಮ BCom ಆದ ನಂತರ ಒಂದು 3 months to 11 months ಸ್ಪೆಂಡ್ ಮಾಡಿದರೆ ನಿಮಗೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ.
ಲೀಗಲ್ ಅಡ್ವೈಸರ್, ಅಟಾರ್ನಿ ಅಂತ ಕರಿತೀವಿ ನಾವು. ಕಂಪನಿಗಳು, ಕಾರ್ಪೊರೇಟ್ ಸೆಕ್ಟರ್ಸ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಪಾರ್ಟ್ನರ್ಶಿಪ್ ಫರ್ಮ್ಸ್ಗಳು ಇವತ್ತು ಲೀಗಲ್ ಅಡ್ವೈಸರ್ನ ಅಪಾಯಿಂಟ್ ಮಾಡ್ಕೊಳ್ತಿದ್ದಾರೆ. ಲೀಗಲ್ ಅಡ್ವೈಸರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಲಾ ಆಗಿರಬೇಕು ಅಂತ. ನೋ ಡೌಟ್ ಅದರ ಲಾ ಆಗಿರಬೇಕು ಅನ್ನೋದು ಶತಸಿದ್ಧ. ಆದರೆ ಬಿ ಕಾಮ್ ಜೊತೆಗೆ LLB ಇದ್ದರೆ, ಬಿ ಕಾಮ್ ಜೊತೆಗೆ ಲಾ ಡಿಗ್ರಿ ಇದ್ದರೆ ನಿಮಗೆ ಕಂಪನಿಗಳಲ್ಲಿ ತುಂಬ ಅವಕಾಶ ಇರುತ್ತೆ. ಬ್ಯಾಚುಲರ್ ಡಿಗ್ರಿ ಬಿ ಕಾಮ್ ಅಲಾಂಗ್ ವಿತ್ LLB ರೆಕಗ್ನೈಸ್ಡ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಪ್ರಾಕ್ಟೀಸ್ ಲಾ ಇನ್ ಇಂಡಿಯಾ. ಇವ್ರು ಏನು ಮಾಡ್ತಾರೆ, ಇಲ್ಲಿ ಇವರಿಗೆ ಕಂಪನಿ ಲಾ ಗೊತ್ತಿರುತ್ತೆ, ಲೀಗಲ್ ರೆಗ್ಯುಲೇಷನ್ಸ್ ಗೊತ್ತಿರುತ್ತೆ, ಟ್ಯಾಕ್ಸ್ ಲಾ ಗೊತ್ತಿರುತ್ತೆ, ಆಡಿಟಿಂಗ್ ಗೊತ್ತಿರುತ್ತೆ. ಹಾಗಾಗಿ ಕಂಪನಿಯವರು, ಪಾರ್ಟ್ನರ್ಶಿಪ್ ಫರ್ಮ್ನವರು, ಬಿಸ್ನೆಸ್ ಮ್ಯಾನ್ಗಳು, ಬಿಸ್ನೆಸ್ ಎಂಟರ್ಪ್ರೈಸ್ನವರು ನೀವು ಈ ನಾಲೆಡ್ಜ್ ಇದ್ದವ್ರನ್ನ ಏನು ಮಾಡ್ತಾರೆ, ಲೀಗಲ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಥವಾ ಮ್ಯಾನೇಜ್ಮೆಂಟ್. ಸ್ಟೂಡೆಂಟ್ ಆಫ್ BCom ಕ್ಯಾನ್ ಆಲ್ಸೋ ಪರ್ಸ್ಯೂ ಮಾಸ್ಟರ್ಸ್ ಇನ್ HR, human resource management. As I said in MBA also we have a specialization called HR. Like this ಕೆಲವೊಂದು ಯೂನಿವರ್ಸಿಟಿಗಳು ಕೂಡ MCom ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಕೂಡ ಆಫರ್ ಮಾಡುತ್ತೆ. ಆ ಥರದ ಕೋರ್ಸಿಂದ ನೀವು ಕಂಪ್ಲೀಟ್ ಆಗಿ HR ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮ್ಯಾನೇಜರ್ ಕೆಲಸ ಮಾಡ್ಬೋದು, ಲೇಬರ್ ರಿಲೇಷನ್ಸ್ ಸ್ಪೆಷಲಿಸ್ಟ್, ಹ್ಯೂಮನ್ ರಿಸೋರ್ಸ್ ಸ್ಪೆಷಲಿಸ್ಟ್, HR ಮ್ಯಾನೇಜರ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ರಿಕ್ರೂಟ್ಮೆಂಟ್ ಮ್ಯಾನೇಜರ್, ಸೆಲೆಕ್ಷನ್ ಮ್ಯಾನೇಜರ್, ಈ ರೀತಿ HR ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲೈಸ್ ಆಗಿರೋದ್ರಿಂದ ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನೀವು ಇಲ್ಲಿ ಮಾಡ್ಬೋದು. ಇದ್ರ ಜೊತೆಗೆ ಗೌರ್ಮೆಂಟ್ ಜಾಬ್ಸ್. ಮಕ್ಕಳಿಗೆ ನನಗೆ ಯಾವುದು ಓದೋದಿಲ್ಲಪ್ಪ, ನಾನು 1-2 ವರ್ಷ ಕೂತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತೀನಿ, ಸರ್ಕಾರಿ ಕೆಲಸ ತಗೊಳ್ತೀನಿ ಅಂತ ಅನ್ನೋ ಮನೋಭಾವ ಇರ್ತಕ್ಕಂಥ ಮಕ್ಕಳು ಕೂಡ ಇವತ್ತು ನಾವು ನೋಡ್ಬೋದು. BCom ಆದ ನಂತರ ಅವರು ಕಂಪ್ಲೀಟ್ ಆಗಿ ಒಂದು 2 to 3 years ಡೆಡಿಕೇಟ್ ಮಾಡಿದರೆ ಡೆಫಿನೆಟ್ ಆಗಿ ಸರ್ಕಾರಿ ಕೆಲಸ ಸಿಕ್ಕೇ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಇರೋದ್ರಿಂದ ನೀವು ಅದನ್ನು ಪಡೆಯಬಹುದು. ಇದು ಒಳ್ಳೆಯ ಅವಕಾಶ ನಿಮಗೆ. ಯು ಕ್ಯಾನ್ ಅಪ್ಲೈ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಲೈಕ್ IAS, IAS, IPS, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್, ರೈಲ್ವೇಸ್, RRB, ಬ್ಯಾಂಕಿಂಗ್ ಎಕ್ಸಾಮ್ಸ್, IBPS, SBI, RBI, RRB, ಈ ಥರ ಎಲ್ಲ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೆ ಅವಕಾಶ ಇರುತ್ತೆ. ಯಾಕಂದರೆ ಅವರೆಲ್ಲ ಕೇಳೋದು ಮಿನಿಮಮ್ ಎಲಿಜಿಬಿಲಿಟಿ ಗ್ರ್ಯಾಜುಯೇಷನ್ ಅಂತ. ಅವ್ರೇನು BA, BSc ಅಂತ ಕೇಳೋದಿಲ್ಲ, BCom ಕೂಡ ಎಲಿಜಿಬಿಲಿಟಿನೇ. ಹಾಗಾಗಿ ಯು ಕ್ಯಾನ್ ಅಪ್ಲೈ ಫಾರ್ ಗೌರ್ಮೆಂಟ್ ಜಾಬ್ಸ್ ಆ್ಯಂಡ್ you face competitive exams successfully and get a job within 2 to 3 years if you want to really compete with the competitive world. ಇದಿಷ್ಟು ನಾನು ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. BCom ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳಿದೆ, ಲೆಕ್ಕವಿಲ್ಲದಷ್ಟು ಅವಕಾಶಗಳಿದ್ದಾವೆ. ಹಾಗಾಗಿ ನೀವು ಬಿಸ್ನೆಸ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಕೋರ್ಸ್ ಮಾಡ್ಬೋದು, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್, US ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್, ಫಿನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್, Association of Chartered Certified Accountant, Certified Financial Planner, Certificate in Investment Banking, Loans Executive. ಇದಕ್ಕಿಂತ ಮತ್ತೆ ಬೇರೆ ಬೇರೆ ರೀತಿಯಾದ ನಿಮಗೆ ಕೋರ್ಸ್ಗಳಿದ್ದಾವೆ, ಕೆರಿಯರ್ ಡೆವಲಪ್ ಮಾಡ್ಕೋಬೋದು. ಇದರ ಬೇಕಾದರೆ ನೀವು www.indiaeducation.com ವೆಬ್ಸೈಟಿಗೆ ಹೋದರೆ ನಿಮಗೆ ಇನ್ನಷ್ಟು ಮಾಹಿತಿ ಕಂಪ್ಲೀಟ್ ಆಗಿ ಸಿಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ನೀವೆಲ್ಲ ಇಷ್ಟು ಕೋರ್ಸ್ಗಳು ಹೇಳಿದ್ದೀನಿ ನಾನು, ಇವೆಲ್ಲ ಹೈಲೈಟ್ಸ್. ಇವು BCom ವಿದ್ಯಾರ್ಥಿಗಳು ಹೈಲಿ ಪೇಯ್ಡ್ ಜಾಬ್ಸ್ ಅಂತ ಕರಿತೀವಿ ನಾವು. ಈ ಕೋರ್ಸ್ಗಳು ಮಾಡಿಕೊಂಡ್ರೆ ನೀವು ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ತೊಗೊಂಡು ಸುಖ ಜೀವನ ನಡೆಸ್ಬೋದು. ಇದರ ಬಳಕೆ ನಿಮಗಾಗತ್ತೆ, ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋಗೆ ತುಂಬ ಮೋಟಿವೇಟ್ ಆಗುತ್ತೆ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.